PMC ಕನ್ನಡ ವಾಹಿನಿಯ ಎಲ್ಲ ಸಾಧಕರಿಗೂ ಎಲ್ಲ ವೀಕ್ಷಕರಿಗೂ ನಮನಗಳು. ನಮ್ಮೆಲ್ಲರ ಧ್ಯೇಯ ಬ್ರಹ್ಮರ್ಷಿ ಪತ್ರಿಜಿಯವರು ತಿಳಿಸಿದ ಹಾಗೆ ಧ್ಯಾನ ಜ್ಞಾನವನ್ನು ಹೆಚ್ಚಿಸ್ಕೊಂತ ನಮ್ಮ ಜೀವನವನ್ನು ನಡೆಸಬೇಕು ಅನ್ನೋದಾಗಿದೆ. PMC ವಾಹಿನಿಯ ಧ್ಯೇಯವೂ ಅದೇ ಆಗಿದೆ, ಪ್ರತಿಕ್ಷಣ ಸತ್ಯದರ್ಶನ. ಇಂದಿನ ಸತ್ಯದರ್ಶನದಲ್ಲಿ ನಾವು ಅವೇರ್ನೆಸ್ ಬಗ್ಗೆ ತಿಳ್ಕೊಳ್ಳೋಣ. ಅದು ಹೇಗೆ ನಮ್ಮ ಸಾಧನೆಗೆ ಪೂರಕವಾಗಿರುತ್ತೆ ಅದನ್ನು ಬೆಳೆಸ್ಕೊಂಡಾಗ ಅದನ್ನು ತಿಳಿಸಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಸ್ವಾಮಿ ಪೂರ್ಣಾನಂದ ಅವರು. ಸ್ವಾಮೀಜಿ ಅವರಿಗೆ ಸ್ವಾಗತ. ನಮಸ್ಕಾರ ಸ್ವಾಮೀಜಿ. ನಮಸ್ತೆ. ಸ್ವಾಮೀಜಿ ಅವ್ರ ಬಗ್ಗೆ ತಿಳಿಸ್ಬೇಕು ಅಂದರೆ ಎಷ್ಟು ತಿಳಿಸಿದರೂ ಅದು ಕಡಿಮೆನೇ ಆಗುತ್ತೆ. ಸ್ವಾಮೀಜಿಯವರು ಮೂಲತಃ ಬೆಂಗಳೂರು ನಿವಾಸಿಗಳು. ಅವರು ವಿದ್ಯಾಭ್ಯಾಸದ ಸಮಯದಲ್ಲೇ ಸ್ವಾಮಿ ವಿವೇಕಾನಂದರ ಒಂದು ಚಿಂತನೆಗಳಿಗೆ ಪ್ರೇರಿತರಾಗಿ ಬೆಂಗಳೂರಿನ ರಾಮಕೃಷ್ಣ ಆಶ್ರಮದಲ್ಲಿ ಸಂಪರ್ಕದಲ್ಲಿ ಅವರು ಮುಂದುವರಿಸುತ್ತಾ 2006ರಲ್ಲಿ ಸ್ವಾಮೀಜಿಯವರು ಸ್ವಾಮಿ ರಂಗನಾಥಾನಂದ ಸ್ವಾಮೀಜಿ ಅವರಿಂದ ಮಂತ್ರದೀಕ್ಷೆಯನ್ನು ಪಡ್ಕೊಂಡು ಅಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ 5 ವರ್ಷದ ಅನಂತರ ಸ್ವಾಮೀಜಿಯವರು ತುಮಕೂರಿನ ರಾಮಕೃಷ್ಣ ವಿವೇಕಾನಂದ ಆಶ್ರಮದಲ್ಲಿ ಅಲ್ಲಿಯೂ ಸಹ ಸೇವೆಯನ್ನು ಸಲ್ಲಿಸುತ್ತಾ ಈಗ ಪ್ರಸ್ತುತ ಸ್ವಾಮೀಜಿಯವರು ಮಳ್ಳೂರು ಅಲ್ಲಿ ರಾಮಕೃಷ್ಣ ವಿವೇಕಾನಂದ ಆಶ್ರಮವನ್ನು ನಡೆಸ್ತಾ ಇದ್ದಾರೆ. ಅಲ್ಲಿಂದ ಸ್ವಾಮೀಜಿಯವರು ಜ್ಞಾನವನ್ನು ಎಲ್ಲರಿಗೂ ನೀಡ್ತಿದ್ದಾರೆ. ಹಲವಾರು ಮಾರ್ಗದಲ್ಲಿ ಆಶ್ರಮಕ್ಕೆ ಬರ್ತಕ್ಕಂತಹ ಅವರಿಗೂ ಹಾಗೂ ಸುತ್ತಮುತ್ತಲಿನ ಪ್ರಾಂತಗಳ ವಾಸನವರೆಗೂ ಹಾಗೂ ಝೂಮ್ ಸೆಷನ್ಗಳ ಮೂಲಕ ಯೂಟ್ಯೂಬ್ನಲ್ಲಿ ಮೂಲಕ ಮತ್ತು MMTV ಅಂತ ಅದರ ಮೂಲಕ ಪಿರಮಿಡ್ ಮೆಡಿಟೇಷನ್ ಚಾನಲಲ್ಲಿ ಮೂಲಕ ಮತ್ತು ಪಿರಮಿಡ್ ಧ್ಯಾನ ಕೇಂದ್ರಗಳು ಅಲ್ಲೂ ಸಹ ಸ್ವಾಮೀಜಿಯವರು ಆಗಮಿಸಿ ಜ್ಞಾನವನ್ನು ಹಂಚುತ್ತಾ ಇದ್ದಾರೆ. ಇಂದು ನಮ್ಮ ಜೊತೆ ಸ್ವಾಮೀಜಿಯವರು ಇರೋದು ನಮ್ಮ ಸುಕೃತ ಅಂತಲೇ ಹೇಳ್ಬೋದು. ಹಾಗಾಗಿ ಸ್ವಾಮೀಜಿಯವರಿಂದ ಅವೇರ್ನೆಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸ್ವಾಮೀಜಿ ಸ್ವಾಗತ. ನಮಸ್ತೆ. ತಿಳಿಸ್ಕೊಡ್ಬೇಕು ಅಂತ ಅವೇರ್ನೆಸ್ ಬಗ್ಗೆ ನಮ್ಮಲ್ಲಿ ವಿನಂತಿ ಸ್ವಾಮೀಜಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಪರಮಾತ್ಮನ ಪಾದಪದ್ಮಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಈ ದಿನ PMC ಚಾನೆಲ್ ವತಿಯಿಂದ ನೆರವೇರ್ತಾ ಇರುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಭಗವಂತ ನಮಗೆ ತಿಳಿಸ್ಕೊಟ್ಟಿರುವಂತಹ ಅರಿವು, ಈ ಜ್ಞಾನದ ವಿಚಾರಗಳೆಲ್ಲ ನಮಗೆ ಶಾಸ್ತ್ರ ಗ್ರಂಥಗಳಲ್ಲಿ ಅಪಾರವಾದ ಪ್ರಮಾಣದಲ್ಲಿ ಸಿಕ್ಕಿದೆ. ಗುರುಗಳ ಮುಖೇನ ನಾವದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ನಾವು ಮನನ ಮಾಡಬೇಕು. ಮೊದಲು ಶ್ರವಣ, ನಂತರ ಮನನ ಮಾಡಿದಾಗ ಅದು ನಮಗೆ ಹೃದ್ಗತ ಆಗುತ್ತೆ. ನಮ್ಮಲ್ಲಿ ಅದು ಸ್ಥಿರವಾಗಿ ನಿಲ್ಲುತ್ತೆ. ಅದನ್ನು ದೃಢ ಜ್ಞಾನ ಅಂತ ಕರೀತಾರೆ. ಎರಡನೇದಾಗಿ ಈ ಜ್ಞಾನವನ್ನು ಪಡೆಯುವಂಥ ವಿಧಾನ ಸ್ವಾಮಿ ವಿವೇಕಾನಂದರು ಹೇಳೋ ಹಾಗೆ ಎಕ್ಸ್ಪೀರಿಯನ್ಸ್ ಈಸ್ ನಾಲೆಡ್ಜ್ ಅಂತ. ಜೀವನದ ಅನುಭವದಿಂದ ನಾವು ಬಹಳಷ್ಟು ಜ್ಞಾನವನ್ನು ಪಡಿತೀವಿ. ಇದು ನಮಗೆ ಜನ್ಮ ಜನ್ಮಾಂತರಕ್ಕೂ ಕೂಡ ನಮ್ಮ ಸುಪ್ತ ಮನಸ್ಸಿನಲ್ಲಿ ಉಳಿಯುವಂಥ ಜ್ಞಾನ. ಇದು ಸ್ವಲ್ಪ ಕಾಲ ನೆನಪಿದ್ದು ಆಮೇಲೆ ಮರ್ತೋಗುವಂಥ ಜ್ಞಾನ ಅಲ್ಲ. ಹೀಗಾಗಿ ಎರಡೂ ವಿಧಾನದಲ್ಲಿ ನಾವು ಕಲಿತಾ ಬರ್ತೀವಿ. ಒಂದು ಶಾಸ್ತ್ರಾಧ್ಯಯನ, ಎರಡನೆಯದು ಜೀವನದ ಅನುಭವ. ಒಂದು ಕಡೆ ಸ್ವಾಮಿ ವಿವೇಕಾನಂದರು ಇದ್ರ ಬಗ್ಗೆ ಹೇಳ್ತಾರೆ, ಈಚ್ ಆ್ಯಂಡ್ ಎವರಿ ಸಿಚುಯೇಷನ್ ಇನ್ ಅವರ್ ಲೈಫ್ ಈಸ್ ಫಾರ್ ಅವರ್ ಓನ್ ಎವಲ್ಯೂಷನ್. ನಾವು ಜೀವನದಲ್ಲಿ ಹಲವಾರು ಘಟನೆಗಳನ್ನು ನಾವು ನೋಡ್ತಾ ಇರ್ತೀವಿ. ಆ ಘಟನೆಗಳ ಮೂಲಕ ಹಾದು ಹೋಗ್ತಾ ಇರ್ತೀವಿ.
ಯಾವ ಘಟನೆಯನ್ನು ನಾವು ಇದು ಸಾಮಾನ್ಯ ಅಂತ ಭಾವಿಸಬಾರ್ದು. ಇದು ಬಹಳ ಮುಖ್ಯ. ನಮ್ಮ ಜೀವನದ ಪ್ರತಿಯೊಂದು ಘಟನೆಯಲ್ಲೂ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥ ಒಂದಷ್ಟು ಜ್ಞಾನ, ಅರಿವು ಇರುತ್ತೆ. ಪ್ರತಿಯೊಂದರಲ್ಲೂ ನಾವು ಕಲಿಯುವಂತಹ ಸ್ವಭಾವವನ್ನು ಪಡ್ಕೊಂಡಾಗ ನಮಗೆ ಯಾವುದೇ ವಿಚಾರ ಕೂಡ ಇದು ಚಿಕ್ಕದು ದೊಡ್ಡದು ಅನ್ಸಲ್ಲ. ಅರಿವು ಅನ್ನೋದು ನಮ್ಮ ಅಂತರಾತ್ಮದಲ್ಲಿ ಉಂಟಾಗುವಂಥದ್ದು. ಕ್ರಮೇಣ ನಮಗೆ ಅನುಭವಕ್ಕೆ ಬಂದಾಗ ಅದು ದೃಢ ಆಗತ್ತೆ. ಹಾಗಾಗಿ ಗುರುಮುಖೇನ ಶ್ರವಣ ಮಾಡಿ ತಿಳ್ಕೊಳ್ಳಿ, ಶಾಸ್ತ್ರಾಧ್ಯಯನ ಮಾಡಿ ತಿಳ್ಕೊಳ್ಳಿ, ಹಾಗೆ ಜೀವನದ ಅನುಭವದಿಂದ ನೀವು ಕಲಿಬೇಕು ಪಾಠ ಅಂತ ಸ್ವಾಮೀಜಿಯವರು ನಮಗೊಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಅರಿವು ಅನ್ನೋದು ನಮಗೆ ಉಂಟಾಗೋದು ಹೃದಯದಲ್ಲೇ ಆದರೂ ಅದಕ್ಕೆ ಬೇರೆ ಬೇರೆ ಚಾನಲ್ ಇದೆ. ಇನ್ನೂ ಒಂದು ಉದಾಹರಣೆ ಹೇಳೋದಾದರೆ, ಈ ಪ್ರಕೃತಿಯಲ್ಲಿ ಪ್ರತಿಯೊಂದು ಪ್ರಾಣಿ, ಪಕ್ಷಿ, ಜೀವಿ, ಮನುಷ್ಯನನ್ನು ನೋಡಿ ನಾವು ಕಲಿಬೋದು. ಇದು ಅರಿವು. ಈ ಅರಿವು ಕೊನೆಗೆ ನಮಗೆ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂದರೆ, ಈ ಅರಿವು ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಬಹಳ ಉಪಯುಕ್ತವಾಗುತ್ತೆ. ಮತ್ತು ಈ ಅರಿವು ಶಾಶ್ವತವಾದದ್ದು. ಇದು ಎಲ್ಲರಲ್ಲೂ ಸುಪ್ತವಾಗಿ ಇದೆ. ಅದನ್ನು ಜಾಗೃತಗೊಳಿಸೋದೇ ನಮ್ಮ ಜೀವನದ ಮುಖ್ಯವಾದ ಉದ್ದೇಶ. ನಾವು ಧ್ಯಾನ ಮಾಡುವಂತಹ ಮುಖ್ಯವಾದ ಉದ್ದೇಶವೇ ನಾವು ಜಾಗೃತರಾಗೋದು, ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದು. ಹಾಗಿದ್ರೆ ಸ್ವಾಮೀಜಿ, ನಮ್ಮ ನಿತ್ಯ ಜೀವನದಲ್ಲಿ ಆಗುವ ಘಟನೆಗಳಿಂದ ನಾವು ಹೇಗೆ ಅದನ್ನು ಧ್ಯಾನದಿಂದ ಬೆಳೆಸ್ಕೋಬಹುದು, ಹೇಗೆ ಅರ್ಥೈಸ್ಕೋಬಹುದು? ಧ್ಯಾನಕ್ಕೂ ಇದಕ್ಕೂ ಹೇಗೆ? ನೀವು ಹೇಳಿದಿರಿ ಹಲವಾರು ನಾವು ಮನುಷ್ಯರಿಂದ, ಪಶು ಪ್ರಾಣಿ ಪಕ್ಷಿಗಳಿಂದಲೂ ಕಲಿಯೋದಿರುತ್ತೆ ಅಂತ. ಹಾಗಿದ್ರೆ ಧ್ಯಾನ ಅನ್ನೋದು ಹೇಗೆ ಇದಕ್ಕೆ ಪೂರಕವಾಗಿರುತ್ತೆ? ಸೊ ಈಗ ಈ ಧ್ಯಾನ ಅನ್ನುವಂಥದ್ದು ಸಂಸ್ಕೃತದ ಪದ. ಧೀಯಾನ, ಧ್ಯಾನ ಅಂತ ಆಗುತ್ತೆ. ಧೀಶಕ್ತಿ ನಮ್ಮೆಲ್ಲರಲ್ಲೂ ಇದೆ. ಹಾಗೆ ಈ ಧೀಶಕ್ತಿ ಪ್ರತಿಯೊಂದು ಜೀವಿಯಲ್ಲೂ ಇದೆ. ಈ ಧೀಶಕ್ತಿ ಅನ್ನೋದು ಯಾವ ಕಡೆ ಹರಿಯುತ್ತೋ, ಯಾನ ಅಂದರೆ ಪ್ರಯಾಣ ಅಂತ, ಯಾವ ಕಡೆ ಹರಿಯುತ್ತೋ ಅದು ಧ್ಯಾನ ಆಗುತ್ತೆ. ಉದಾಹರಣೆಗೆ ಗೀತೆಯಲ್ಲಿ ಹೇಳೋ ಹಾಗೆ ಧ್ಯಾಯತೋ ವಿಷಯಾನ್ ಪುಂಸಃ ಅಂತ ಒಂದು ಕಡೆ ವಿಚಾರ ಬರುತ್ತೆ. ಮನುಷ್ಯರು ಪ್ರಾಪಂಚಿಕ ವಿಷಯಗಳನ್ನು, ಜಗತ್ತಿನ ವಿಚಾರಗಳ ಕಡೆ ತಮ್ಮ ಧ್ಯಾನವನ್ನು ಹರಿಸ್ತಾರೆ, ಗಮನ ಕೊಡ್ತಾರೆ. ಆಗೇನಾಗುತ್ತೆ, ಅವ್ರಿಗೆ ಪ್ರಾಪಂಚಿಕ ವಿಚಾರಗಳ ಅರಿವು ಉಂಟಾಗತ್ತೆ. ಒಬ್ಬ ವಿಜ್ಞಾನಿ ಏನು ಮಾಡ್ತಾನೆ, ಭೂಮಿಯನ್ನು ಗಮನಿಸ್ತಾನೆ, ಅದರ ಬಗ್ಗೆ ಧ್ಯಾನ ಮಾಡ್ತಾನೆ. ಅಲ್ಲಿ ವಾಸ ಮಾಡೋ ಜೀವಕಣಗಳು, ಇನ್ನೊಂದು ಮತ್ತೊಂದು. ಅವನು ಭೌಗೋಳಿಕ ಶಾಸ್ತ್ರವನ್ನು ಅರಿತವನಾಗಿ ಅಂತಹ ಜ್ಞಾನಿ ಆಗ್ತಾನೆ. ಈಗ ನಾವು ಪ್ರಪಂಚದ ಬಗ್ಗೆ ತಿಳ್ಕೊಳ್ಳೋದು ಒಳ್ಳೆಯದೇ, ಆದರೆ ಪಾರಮಾರ್ಥಿಕ ಜ್ಞಾನ ನಮ್ಮ ಜೀವನದ ಗುರಿ. ಧ್ಯಾನ ಅನ್ನುವಂಥದ್ದು ಎರಡು ವಿಧ ಇದೆ. ಬಹಿರಂಗದಲ್ಲಿ ನಮ್ಮ ಧ್ಯಾನ ಶಕ್ತಿಯನ್ನು ಹರಿಸಿದಾಗ ನಮಗೆ ಪ್ರಪಂಚದ ಅರಿವು ಆಗುತ್ತೆ. ಪ್ರತಿಯೊಂದು ವಸ್ತುವನ್ನು ಸೂಕ್ಷ್ಮವಾಗಿ ಗಮನಿಸಿ ಅದನ್ನೇನಂತಾರೆ ಅಂದರೆ ಇಂಟರ್ ಪೆನೆಟ್ರೇಷನ್ ಅಂತ ಕರೀತಾರೆ, ಒಳಹೊಕ್ಕು ನೋಡೋದು. ಆಗ ಆ ಪ್ರಕೃತಿಯ ಅರಿವು ನಮಗೆ ಸಿಗುತ್ತೆ. ಹಾಗೇನೆ ಅದನ್ನು ನಾವು ಜಸ್ಟ್ ರಿವರ್ಸ್ ಮಾಡಬೇಕು. ಆ ಡೈರೆಕ್ಷನ್ನ ನಾವು ರಿವರ್ಸ್ ಮಾಡಿದಾಗ ಒಳಗಡೆ ಫೋಕಸ್ ಮಾಡ್ಕೋತೀವಿ. ಈಗ ಸರ್ಚ್ ಲೈಟ್ ಇದೆ, ಸರ್ಚ್ ಲೈಟ್ನ ನಾವು ನಮ್ಮ ಎದುರುಗಡೆ ಆಪೋಸಿಟ್ನ ನಾವು ನೋಡಬೇಕಾದ್ರೆ ಅದನ್ನು ಬಳಸ್ತೀವಿ, ಸ್ಪಷ್ಟವಾಗಿ ಅದು ನಮಗೆ ಕಾಣ್ತಾ ಇರುತ್ತೆ. ಈಗ ಪ್ರಕೃತಿಯನ್ನು ನಾವು ಬಹಳಷ್ಟು ಅರ್ತಿದ್ದಾಯಿತು, ಓದಿದ್ದಾಯಿತು, ಇದು ಧ್ಯಾನನೇ. ಈಗ ನಮಗೆ ಅಂತರಂಗದ ಧ್ಯಾನದ ಅವಶ್ಯಕತೆ ತುಂಬ ಇದೆ. ಮನುಷ್ಯ ಬಹಳಷ್ಟು ಹೊರಗಡೆ ನೋಡಿದ್ದಾಯಿತು, ಸಮುದ್ರದ ಒಳಗಡೆ ನೋಡಿದ್ದಾಯಿತು, ಆಕಾಶದಲ್ಲಿ ನೋಡಿದ್ದಾಯಿತು. ಈಗ ತನ್ನೊಳಗಡೆ ತಾನು ನೋಡ್ಕೋಬೇಕಾಗಿದೆ. ತನ್ನೊಳಗಡೆ ತಾನು ನೋಡ್ಕೊಳ್ಳೋದನ್ನು ಅಂತರಂಗ ಧ್ಯಾನ ಅಂತ ಕರೀತಾರೆ. ಈಗ ನಮ್ಮ ಗಮನ ಶಕ್ತಿ ಏನಿದೆಯೋ, ಆ ಸರ್ಚ್ ಲೈಟ್ ಏನಿದೆಯೋ, ಅದನ್ನು ನಮ್ಮ ಕಡೆನೇ ಫೋಕಸ್ ಮಾಡ್ಕೋಬೇಕು. ಇದು ಸ್ವಾಮಿ ವಿವೇಕಾನಂದರು ಹೇಳುವಂಥ ಒಂದು ವಿಧಾನ. ಹೇಗೆ ಅದು?
ಅಂತರಂಗ ಧ್ಯಾನ ಹೇಗೆ ಮಾಡಬೇಕು? ಒಂದು ಉದಾಹರಣೆ ಹೇಳ್ತಾರೆ. ಶ್ರೀರಾಮಕೃಷ್ಣರ ಮಾತು ಇಲ್ಲಿ ನಮಗೆ ಬಹಳ ಸುಲಭವಾಗಿ ಅರ್ಥ ಆಗೋದಕ್ಕೆ. ಯಾರೋ ಕೇಳ್ತಾರೆ, ಮಹಾಶಯರೇ ಧ್ಯಾನದ ಬಗ್ಗೆ ನೀವೇನು ಹೇಳ್ತೀರಾ? ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, 5 ಕಿಟಕಿಗಳನ್ನು ಮುಚ್ಚಿ ಒಳಗಡೆ ಕುಳಿತುಕೊಳ್ಳೋದಪ್ಪ ಧ್ಯಾನ ಅಂದರೆ. 5 ಕಿಟಕಿಗಳು ಯಾವುದು ಅಂದರೆ ಪಂಚ ಜ್ಞಾನೇಂದ್ರಿಯಗಳು, ನೋಡೋದು, ಕೇಳೋದು, ಸ್ಪರ್ಶ, ರಸ, ಗಂಧ. ಈ 5 ಕಿಟಕಿಗಳನ್ನು ಮುಚ್ಚಿದಾಗ ನಮಗೆ ಪ್ರಪಂಚ ಅನ್ನೋದು ಕ್ಲೋಸ್ ಆಗುತ್ತೆ. ಆಮೇಲೆ ನಾವೇನು ಮಾಡಬೇಕು? ನಮ್ಮೊಳಗಡೆ ನಾವು ನೆಲೆಸಿರಬೇಕು. ನಮ್ಮೊಳಗಡೆನೇ ನಾವು ಧ್ಯಾನಿಸ್ತಾ ಹೋಗಬೇಕು. ಅದನ್ನು ಹಂತ ಹಂತವಾಗಿ ಹೋಗಬೇಕು. ಅದಕ್ಕೆ ರಾಜಯೋಗದಲ್ಲಿ ನಮ್ಮ ಋಷಿಮುನಿಗಳು ಒಂದು ವಿಧಾನ ಕಂಡುಕೊಂಡ್ರು. ಅದಕ್ಕೆ ದ್ವಾರ ಅಂದರೆ ಗೇಟ್ವೇ ಏನು ಅಂದರೆ ಉಸಿರು. ಮೊದಲು ಉಸಿರು ಸ್ಥೂಲವಾಗಿದೆ. ಇದು ನಮ್ಮನ್ನು ಮನಸ್ಸಿನ ಕಡೆ ಕರ್ಕೊಂಡು ಹೋಗುತ್ತೆ, ಮನಸ್ಸಿನ ಅಂತರಾಳಕ್ಕೆ ಕರ್ಕೊಂಡು ಹೋಗುತ್ತೆ. ಮನಸ್ಸಿನ ನಂತರ ಮನಸ್ಸಿನ ಹಿಂದೆ ನಮಗೆ ಸಿಗುವಂಥದ್ದೇ ನಮ್ಮ ನಿಜವಾದ ಅಂತರಾತ್ಮ. ಆಗ ನಮಗೆ ಆತ್ಮದರ್ಶನ ಆಗುತ್ತೆ. ಇಲ್ಲಿ ಮೊದಲನೇದಾಗಿ ಇಂದ್ರಿಯಗಳನ್ನು ನಿಗ್ರಹದಲ್ಲಿರೋರು, ಇಟ್ಕೊಂಡಿರೋರು, ಅವರಿಗೆ ಮಾತ್ರ ಅಂತರಂಗ ಧ್ಯಾನ ಸಾಧ್ಯ. ಬಹಿರಂಗ ಧ್ಯಾನ ಸುಲಭ. ಭಾಳಷ್ಟು ಜನ ವಿಜ್ಞಾನಿಗಳು ಅದನ್ನು ಬಹಳ ಕಾನ್ಸಂಟ್ರೇಟ್ ಇಟ್ಟು ಮಾಡ್ತಾರೆ. ಅದರಿಂದ ಬಹಳ ದೊಡ್ಡ ದೊಡ್ಡ ಆವಿಷ್ಕಾರ ಮಾಡಿದ್ದಾರೆ. ಅದರಿಂದ ಲಾಭನೂ ಆಗಿದೆ. ಎಲ್ಲಕ್ಕಿಂತ ದೊಡ್ಡ ಲಾಭ, ಶಾಶ್ವತವಾದ ಲಾಭ ನಮ್ಮ ಅಂತರಂಗ ಧ್ಯಾನದಿಂದ ನಮಗಾಗುತ್ತೆ. ಅದಕ್ಕೆ ಫಸ್ಟ್ ಚಾಲೆಂಜ್ ಏನು ಅಂದರೆ ಇಂದ್ರಿಯಗಳ ನಿಗ್ರಹ. ನಾವು ಇಚ್ಛೆ ಪಟ್ಟಾಗ ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿಟ್ಕೊಂಡು ಅಂತರ್ಮುಖಿ ಆಗೋದನ್ನು ಅಭ್ಯಾಸ ಮಾಡ್ಕೋಬೇಕು. ಉಸಿರನ್ನು ಗಮನಿಸ್ತಾ ಗಮನಿಸ್ತಾ ಅದು ನಮ್ಮ ಮನಸ್ಸಿನ ಜೊತೆ ನಮ್ಮನ್ನು ಕನೆಕ್ಟ್ ಮಾಡುತ್ತೆ. ಸೊ ಇದು 2 ಥರದ ಧ್ಯಾನ, ಬಾಹ್ಯ ಧ್ಯಾನ, ಅಂತರಂಗ ಧ್ಯಾನ. ಬಾಹ್ಯ ಧ್ಯಾನದಿಂದ ಪ್ರಪಂಚದ ಜ್ಞಾನ ನಮಗೆ ಸಿಗುತ್ತೆ. ಅಂತರಂಗ ಧ್ಯಾನದಿಂದ ನಮ್ಮ ಆತ್ಮಜ್ಞಾನ ನಮಗೆ ಪ್ರಾಪ್ತವಾಗುತ್ತೆ. ಒಳ್ಳೆಯ ವಿಷಯಗಳನ್ನ ತಿಳ್ಕೊಂಡಿದ್ದೀವಿ ವೀಕ್ಷಕರೇ. ಬ್ರಹ್ಮರ್ಷಿ ಪತ್ರಿಜಿಯವರು ತಿಳಿಸೋದು ಹಾಗೇನೆ ಎಷ್ಟು ಮಹತ್ವ ಇದೆ ನೋಡಿ. ಉಸಿರಾಟದ ಮೇಲೆ ಗಮನದ ಮೂಲಕ ತೆಗೆದಾಗ ನಾವು ಹೊರಗಿನ ಎಲ್ಲ ಪ್ರಪಂಚದ ಜೊತೆ, ವಸ್ತು ವಿಷಯಗಳ ಜೊತೆ ನಾವು ಗಮನ ಹರಿಸಿರ್ತೀವಿ. ಆದರೆ ನಮ್ಮ ಅಂತರಂಗದ ನಮ್ಮ ಬಗ್ಗೆ ನಾವು ತಿಳ್ಕೋಬೇಕು ಅಂದರೆ ಅದೆಲ್ಲವೂ ಸಹ ನಿಲ್ಲಬೇಕು. ಅದಕ್ಕೆ ಉಸಿರಾಟದ ಮೇಲೆ ಗಮನವನ್ನು ಹರಿಸೋದು ಮೂಲಕ, ನಮ್ಮ ಅಂತರ್ಪ್ರಯಾಣದ ಮೂಲಕ ನಮ್ಮ ಅಂತರಂಗದಲ್ಲಿ ಇರತಕ್ಕಂತಹ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದು ಸುಲಭವಾದ ಮಾರ್ಗವನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇದೇ ನಮ್ಮ ಶಾಸ್ತ್ರಗಳಲ್ಲೂ ಸಹ ಇರೋದು ಅನ್ನೋದನ್ನು ಸ್ವಾಮೀಜಿಯವರು ತುಂಬ ಚೆನ್ನಾಗಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಸ್ವಾಮೀಜಿ, ಈಗ ಹೊರಗಡೆ ಗಮನಿಸೋದ್ರಿಂದ ನಮ್ಮ ಜ್ಞಾನ, ಪ್ರಾಪಂಚಿಕ ಜ್ಞಾನ ವೃದ್ಧಿ ಆಗುತ್ತೆ ಅಂತ ಹೇಳಿದ್ರಿ. ಒಳಗಡೆ ನಮ್ಮ ಕಡೆ ನಾವು ಗಮನ ಹರಿಸೋದ್ರಿಂದ ನಮ್ಮ ಒಂದು ಅಂತರಂಗದ ಆತ್ಮಜ್ಞಾನ ಅನ್ನೋದು ಹೆಚ್ಚು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅಂತ ಅಂದ್ರಿ, ಅರಿವು ಅನ್ನೋದು ಇರೋದ್ರಿಂದ. ಹಾಗಿದ್ರೆ ನಮಗೆ ಅದು ಮನಸ್ಸಿನದ ಇಲ್ಲ ನಮ್ಮ ಅಂತರಾತ್ಮದ ಆತ್ಮದ ಅನ್ನೋದು ಹೇಗೆ ತಿಳ್ಕೋಬೇಕಾಗುತ್ತೆ ಸ್ವಾಮೀಜಿ? ವ್ಯತ್ಯಾಸ ಹೇಗೆ? ಶಾಸ್ತ್ರದಲ್ಲಿ 3 ಪದಗಳನ್ನು ಬಳಸಿದೆ. ಮೊದಲನೇದು ಸ್ಥೂಲ, ಸೂಕ್ಷ್ಮ, ಕಾರಣ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಅಂತ 3 ಥರ ಶರೀರಗಳು ನಮಗಿರುತ್ತೆ. ಶರೀರದಿಂದ ಆಚೆಗಿರುವಂತಹ ಪ್ರಪಂಚವನ್ನು ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ, ಪ್ರಪಂಚದ ಅನುಭವವನ್ನು ಪಡ್ಕೋತಾ ಇದ್ದೀವಿ. ಒಂದಲ್ಲ ಒಂದು ದಿನ ಪ್ರತಿಯೊಬ್ಬರಿಗೂ ಈ ಪ್ರಪಂಚದಲ್ಲಿ ನನಗೆ ಬೇಕಾಗಿರೋದು ಅಷ್ಟೇನು ಸಿಗ್ತಾ ಇಲ್ಲ, ನನಗೆ ಬೇಕಾಗಿರೋದು ಈ ಪ್ರಪಂಚದಲ್ಲಿ ಇಲ್ಲ ಅನ್ನುವಂತಹ ಒಂದು ವಿವೇಕ ಜಾಗೃತಿ ಆಗತ್ತೆ. ಆಗ ಮನುಷ್ಯ ಅಂತರ್ಮುಖಿ ಆಗ್ತಾನೆ. ಅಂತರ್ಮುಖಿ ಆಗೋದಕ್ಕೆ ಮೊದಲ ಹಂತ, ಮೊದಲ ಹೆಜ್ಜೆ ಏನು ಅಂದರೆ ಸ್ಥೂಲ ಶರೀರ. ಸ್ಥೂಲ ಶರೀರವನ್ನು ಮೀರಿ ಹೋದಾಗ ಅದನ್ನು ಅತಿಕ್ರಮಿಸೋದು ಅಂತ ಕರೀತಾರೆ, ಕ್ರಾಸ್ ಮಾಡ್ಕೊಂಡು ಹೋಗೋದು ಅಂತ. ಸ್ಥೂಲ ಶರೀರದ ಅಥವಾ ಸ್ಥೂಲ ಶರೀರದ ಒಳಗಡೆ ಅಂತಲೂ ಭಾವಿಸ್ಬೋದು. ಸ್ಥೂಲ ಶರೀರದ ಒಳಗಡೆ ನಾವು ಸೂಕ್ಷ್ಮ ಶರೀರದ ಕಡೆ ಪ್ರಯಾಣ ಮಾಡ್ತೀವಿ. ಫಸ್ಟು ಅಲ್ಲಿ ನಮಗೆ ಮನಸ್ಸಿನ
ಸ್ವಭಾವ ಅರ್ಥ ಆಗುತ್ತೆ. ನೀವೇನು ಹೇಳಿದ್ರು ಮನಸ್ಸಿನ ಧ್ವನಿ, ಇದು ಮನಸ್ಸು ಮಾಡ್ತಾ ಇರೋ ಆಲೋಚನೆನಾ ಅಥವಾ ಆತ್ಮನ ಅಂತರಂಗದ ಧ್ವನಿನ? ಇದು ನಮ್ಮ ಅಂತರಾತ್ಮ ಪರಮಾತ್ಮ ನಮಗೆ ಹೇಳ್ತಾ ಇರೋ ಧ್ವನಿನ, ಮನಸ್ಸಿನ ಆಲೋಚನೆನ? ಹೇಗೆ ಗೊತ್ತಾಗತ್ತೆ? ಸ್ಥೂಲ ಶರೀರ ಮನಸ್ಸು ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ. ಸ್ಥೂಲ ಶರೀರಕ್ಕೆ ಏನಾದರೂ ವ್ಯತ್ಯಾಸ ಆದಾಗ ಮನಸ್ಸು ಅದಕ್ಕೆ ತಕ್ಷಣ ರಿಯಾಕ್ಟ್ ಆಗುತ್ತೆ. ಶರೀರದಲ್ಲಿ ಸ್ವಲ್ಪ ನೋವಾಗಿದ ತಕ್ಷಣ ಮನಸ್ಸು ಅದಕ್ಕೆ ಸ್ಪಂದಿಸುತ್ತೆ. ಹಾಗೆ ಮನಸ್ಸಿನಲ್ಲಿ ಸ್ವಲ್ಪ ಭಾವನೆಗಳ ವ್ಯತ್ಯಾಸ ಆದಾಗ ಶರೀರದಲ್ಲಿ ಅದರ ಪ್ರತಿಕ್ರಿಯೆ ಗೊತ್ತಾಗ್ಬಿಡುತ್ತೆ. ಈ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಒಂದಕ್ಕೊಂದು ಯಾವಾಗಲೂ ನಿಕಟವಾದ ಸಂಬಂಧ ಹೊಂದಿರುತ್ತೆ. ಇದು ಸ್ಥೂಲ ಮತ್ತು ಸೂಕ್ಷ್ಮ ಶರೀರಗಳ ಸ್ವಭಾವ. ನಮ್ಮ ಗುರಿ ಈಗ ಸ್ಥೂಲ ಶರೀರವನ್ನು ನಾವು ಗಮನಿಸಿದ್ದೀವಿ, ಸೂಕ್ಷ್ಮ ಶರೀರದ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ಮನಸ್ಸು ಶರೀರವನ್ನು ಬಹಳ ಹೆಚ್ಚಿಗೆ ಅದು ಪ್ರೀತಿಸುತ್ತೆ, ಶರೀರದ ಜೊತೆ ಬಹಳ ಸಂಪರ್ಕವನ್ನು ಹೊಂದಿರುತ್ತೆ, ಒಂದು ಗಾಢವಾದ ತಾದಾತ್ಮ್ಯತೆ ಇರುತ್ತೆ ಮನಸ್ಸಿಗೆ. ಶರೀರಕ್ಕೆ ಸಂಬಂಧಪಟ್ಟಂಥ ಆಲೋಚನೆ ಬಂದಾಗ ನಮಗೆ ತಕ್ಷಣ ಗೊತ್ತಾಗುತ್ತೆ ಇದು ಮನಸ್ಸಿನ ಧ್ವನಿ. ಅದು ಶರೀರಕ್ಕೆ ಬಾಹ್ಯ ಜಗತ್ತಿಗೆ ಏನಾದ್ರು ಸಂಬಂಧಪಟ್ಟಂಥ ಆಲೋಚನೆ ಆಗಿದ್ರೆ ಇದು ಮನಸ್ಸಿನ ಧ್ವನಿ. ಇದು ಶರೀರ ಮನಸ್ಸನ್ನು ಬಿಟ್ಟು ತನ್ನ ಬಗ್ಗೆ ಯೋಚನೆ ಮಾಡುವಾಗ ನಾವು ಅದನ್ನು ಆತ್ಮ ವಿಶ್ಲೇಷಣೆ, ಆತ್ಮಚಿಂತನೆ ಅಂತ ಕರಿತೀವಿ. ಆಗ ನಾವು ಸೂಕ್ಷ್ಮವನ್ನು ಮೀರಿ ಕಾರಣ ಸ್ಥಿತಿಗೆ ಹಿಂತಿರುಗ್ತಾ ಇದ್ದೀವಿ. ಅದು ಒಳಗಡೆ ಇರೋ ನಮ್ಮ ಅಂತರಾತ್ಮ ನಮ್ಮನ್ನು ಅದರ ಕಡೆ ಸೆಳೀತಾ ಇದೆ ಅಂತ. ಇದನ್ನು ನಾವು ಭಕ್ತಿಯೋಗದಲ್ಲಿ ಕೃಪೆ ಅಂತ ಕರಿತೀವಿ. ಭಗವಂತನ ಕೃಪೆ, ಬ್ಲೆಸ್ಸಿಂಗ್ಸ್ ಅಂತ ಕರಿತೀವಿ, ಅಥವಾ ಗ್ರೇಸ್ ಅಂತ ಕರಿತೀವಿ. ಭಗವಂತನ ಕೃಪೆ ಅಥವಾ ಅಂತರಾತ್ಮ ನಮ್ಮನ್ನು ಒಳಗಡೆ ಸೆಳೀತಾ ಇದೆ ಅಂದರೆ ನಮಗೆ ಆಗ ಈ ಮನಸ್ಸು ಶರೀರದ ವಿಚಾರ ಬರಲ್ಲ. ಇದನ್ನು ಮೀರಿರುವಂತಹ ನಮ್ಮ ಅಂತರಂಗದ ಒಂದು ಲೋಕ ಇದೆ. ಸ್ವಾಮಿ ವಿವೇಕಾನಂದರ ಮಾತು ಇಲ್ಲಿ ಬಹಳ ಉಪಯೋಗ ಆಗುತ್ತೆ. ಬಾಹ್ಯ ಜಗತ್ತೇನಿದೆಯೋ ಇದಕ್ಕಿಂತ ಕೋಟಿ ಪಾಲು ದೊಡ್ಡದು ನಮ್ಮ ಅಂತರಂಗದ ಜಗತ್ತು. ಬಾಹ್ಯ ಜಗತ್ತು ಚಿಕ್ಕದಾಗಿದೆ, ಇದನ್ನೇ ಸರ್ವಸ್ವ ಅಂದ್ಕೊಂಡಿರೋರು ಅಲ್ಲೇ ರಮಿಸ್ತಾ ಇದ್ದಾರೆ. ಅಲ್ಲಿ ಬಹಳಷ್ಟು ಪೆಟ್ಟುಗಳು ಬೀಳುತ್ತೆ ಮನುಷ್ಯರಿಗೆ. ಕ್ರಮೇಣ ಅವನು ಅಂತರಂಗದ ಜಗತ್ತಿನ ಒಳಗಡೆ ಪ್ರವೇಶ ಮಾಡಿದ್ಮೇಲೆ ಅವನು ಮತ್ತೆ ಹಿಂತಿರುಗೋದಿಲ್ಲ. ಯಾಕೆಂದ್ರೆ ಅದು ಆನಂದಮಯ ಲೋಕ. ಅಂದ್ರೆ ಶೂನ್ಯ ಸ್ಥಿತಿ ಅಂತ ಹೇಳ್ಬೋದಾ ಸ್ವಾಮೀಜಿ? ಶೂನ್ಯ ಸ್ಥಿತಿ ಅಲ್ಲ, ಅಲ್ಲಿ ಆನಂದ ಅಂತ ಕರೀತಾರೆ. ಆನಂದಮಯ ಕೋಶ ಅದು. ಅಲ್ಲಿ ಮನುಷ್ಯ ತನ್ನ ಅನುಭವವನ್ನು ತಾನು ಪಡ್ಕೋತಾನೆ. ನೋಡಿ, ನಮ್ಮ ನಿಜವಾದ ಅನುಭವ ಸಚ್ಚಿದಾನಂದ, ನಮ್ಮ ಸ್ವಸ್ವರೂಪವೇ ಸಚ್ಚಿದಾನಂದ ನಮ್ಮೆಲ್ಲರದು. ಈಗೇನಾಗಿದೆ, ಸಚ್ಚಿದಾನಂದವನ್ನು ಮರೆತು ಮನಸ್ಸು ಸರಿ ಹೋದರೆ, ಶರೀರ ಸರಿ ಹೋದರೆ ನನಗೆ ಆನಂದ ಸಿಗುತ್ತೆ ಅಂತ ಅದನ್ನು ಸರಿಪಡಿಸ್ಕೊಳ್ಳೋದ್ರಲ್ಲೇ ನಮ್ಮ ಸಮಯ ಎಲ್ಲ ಕಳೆದೋಗ್ತಾ ಇದೆ. ಅದು ಆಗ್ತಾನೂ ಇಲ್ಲ. ಹಾಗಾಗಿ ಶರೀರದಿಂದ ಮನಸ್ಸಿನ ಒಳಗಡೆ ಸೂಕ್ಷ್ಮ ಶರೀರ, ಅದರ ಹಿಂದೆ ಕಾರಣ ಶರೀರದ ಒಳಗಡೆ ಹೋದಾಗ ನಮಗೆ ಅಂತರಂಗದ ಜಗತ್ತು ತೆರೆಯುತ್ತೆ. ನಾವೀಗ ಅನುಭವಿಸ್ತಾ ಇರೋದು ಮನಸ್ಸು, ಮನಸ್ಸಿನ ಮೂಲಕ ಶರೀರ ಜಗತ್ತನ್ನು ಅನುಭವಿಸ್ತಾ ಇದ್ದೀವಿ. ಮನಸ್ಸಿಗೆ ಯಾವುದು ಕಾರಣ, ಶರೀರಕ್ಕೆ ಯಾವುದು ಕಾರಣ? ಈ ಶರೀರ ಮನಸ್ಸನ್ನು ಸೃಷ್ಟಿ ಮಾಡಿರೋದು ಅಂತರಂಗದ ಆ ಸಚ್ಚಿದಾನಂದದ ಒಂದು ಅಂಶ ಅಷ್ಟೆ. ಆ ಒಂದು ಅಂಶವನ್ನೇ ನಾವು ಸರ್ವಸ್ವ ಅನ್ಕೊಂಡ್ಬಿಟ್ಟಿದ್ದೀವಿ, ಅಲ್ಪವನ್ನು ಅನಂತ ಅನ್ಕೊಂಡ್ಬಿಟ್ಟಿದ್ದೀವಿ. ಯಾವಾಗ ನಮಗೆ ಅಂತರಂಗದಲ್ಲಿ ಜಾಗೃತಿ ಉಂಟಾಗುತ್ತೋ ಅನಂತವಾದ ಲೋಕ ಅಥವಾ ಅನಂತವಾದ ಜಗತ್ತು, ಅನಂತ ಆನಂದ ನನ್ನಲ್ಲೇ ಇದೆ. ಆಗ ಆತ್ಮಲೋಕದ ಅನುಭವ ನಮಗಾಗುತ್ತೆ. ಈ ಹೊರಗಿನ ಎಲ್ಲ ಲೋಕಗಳ ಅನುಭವಕ್ಕಿಂತ ಆತ್ಮಲೋಕದ ಅನುಭವ ಬಹಳ ಉನ್ನತ ಮಟ್ಟದ್ದು ಅಂತ ಹೇಳಿ ಉಪನಿಷತ್ತಲ್ಲಿ ಬರುತ್ತೆ. ಹೀಗಾಗಿ ಧ್ಯಾನ ಅನ್ನೋದು ಶರೀರವನ್ನು ಮೀರಿ ಮನಸ್ಸಿನ ಒಳಗಡೆ ಪ್ರವೇಶ ಮಾಡಿ ಮನಸ್ಸಿನಿಂದ ಅದರ ಕಾರಣ, ಮನಸ್ಸಿಗೆ ಕಾರಣವಾಗಿರುವಂಥ ಕಾರಣ ಶರೀರದಲ್ಲಿ ನಮ್ಮ ಧ್ಯಾನ ಧೀಶಕ್ತಿ ಅನ್ನೋದು ಪ್ರವೇಶ ಆಗುತ್ತೆ. ಆಗ ನಮಗೆ
ನಮ್ಮದೇ ಆದ ಒಂದು ಲೋಕ ನಮಗೆ ಅನುಭವಕ್ಕೆ ಬರುತ್ತೆ. ಅದರಲ್ಲಿ ಬಹಳಷ್ಟು ಇವೆಲ್ಲ ಕೂಡ ಅದರಲ್ಲೇ ಸೇರಿಕೊಂಡಿದೆ. ಅಂದರೆ ಮನಸ್ಸಿನ ಒಂದು ಸುಖ ಆನಂದ, ಶಾರೀರಿಕ ಪ್ರಾಪಂಚಿಕವಾದದ್ದೇನೆಲ್ಲ ಇದೆಯೋ ನಮಗೆ ಗೊತ್ತಾಗುತ್ತೆ ನಮ್ಮ ಸಚ್ಚಿದಾನಂದದ ಒಂದೊಂದು ಅಂಶಗಳಷ್ಟೇ. ಅದು ಅಲ್ಪ, ಅದಕ್ಕೆ ಸುಖ ಮನುಷ್ಯನಿಗೆ ಬಂದು ಹೊಟ್ಟೋಗುತ್ತೆ, ಸಂತೋಷ ಬಂದು ಹೊಟ್ಟೋಗುತ್ತೆ, ಶಾಶ್ವತವಾಗಿರಲ್ಲ. ಇದು ಶಾಶ್ವತವಾಗಿರೋದು ನಮ್ಮ ಸ್ವಸ್ವರೂಪದಲ್ಲಿ. ಅದಕ್ಕೆ ಇದನ್ನು ನಿತ್ಯಾನಂದ ಅಂತ ಕರೀತಾರೆ. ನಿತ್ಯವಾಗಿ ಯಾವಾಗಲೂ ಇರುವಂಥದ್ದಕ್ಕೆ ಅದಕ್ಕೆ ಸಚ್ಚಿದಾನಂದ ಅಂತ. ಧ್ಯಾನ ನಮ್ಮನ್ನು ಕ್ರಮೇಣ ನಮ್ಮನ್ನು ಆ ಸಚ್ಚಿದಾನಂದದ ಅನುಭವದ ಕಡೆ ಕರ್ಕೊಂಡು ಹೋಗುತ್ತೆ. ಹಾಗಿದ್ರೆ ಪ್ರಾಪಂಚಿಕದಲ್ಲಿ ನಾವು ನಮ್ಮ ಗಮನವನ್ನು ಕಡಿಮೆ ಮಾಡ್ಕೊತ ನಮ್ಮ ಅಂತರಂಗದಲ್ಲಿ ಆತ್ಮದ ಕಡೆ ನಮ್ಮ ಪ್ರಯಾಣ ಸಾಗಬೇಕು ಅಂತೀರಲ್ಲ ಸ್ವಾಮೀಜಿ? ಲಲಿತಾ ಸಹಸ್ರನಾಮದಲ್ಲಿ ಒಂದು ನಾಮ ಇದೆ, ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ ಅಂತ. ಯಾವಾಗ ನಾವು ಅಂತರ್ಮುಖಿಗಳಾಗ್ತೀವೋ ಆಗಲೇ ನಾವು ಭಗವಂತನನ್ನು ಆರಾಧನೆ ಮಾಡಕ್ಕೆ ಸಾಧ್ಯ, ಸಮಾರಾಧ್ಯ. ಬಹಿರ್ಮುಖ ಸುದುರ್ಲಭ, ದುರ್ಲಭ ಅಂದರೆ ಕಷ್ಟ ಸಾಧ್ಯ ಅಂತ, ಸುದುರ್ಲಭ ಅಂದರೆ ಸಾಧ್ಯವೇ ಇಲ್ಲ, ಹೈಲಿ ಇಂಪಾಸಿಬಲ್. ನಾವು ಅಂತರ್ಮುಖಿಗಳಾಗಲೇಬೇಕು. ಅಂತರ್ಮುಖಿಗಳಾಗೋದಕ್ಕೆ ಬಾಹ್ಯ ಜೀವನದಲ್ಲಿ ಮನುಷ್ಯನಿಗೆ ಪೆಟ್ಟುಗಳು ಬೀಳ್ತಾ ಇರುತ್ತೆ. ಭಾಳಷ್ಟು ಜನ ಕೇಳ್ತಾರೆ, ನಾವು ಭಾಳ ಒಳ್ಳೆಯವರು, ಆದರೂ ನಮ್ಗೆ ಯಾಕೋ ಜೀವನದಲ್ಲಿ ಕಷ್ಟಗಳು ಪೆಟ್ಟುಗಳೆಲ್ಲ ಬೀಳುತ್ತಲ್ಲ ಅಂತ. ಅದು ಒಳ್ಳೆಯದು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಜೀವನದಲ್ಲಿ ನಿಮಗೆ ದೊರೆತ ದುಃಖದ ಪೆಟ್ಟುಗಳು ನಿಮ್ಮನ್ನು ಪರಮಾತ್ಮನ ಕಡೆ ಸಾಗುವಂತೆ ಮಾಡಲಿ. ಅಂದರೆ ಅಂತರ್ಮುಖಿ ಆಗೋದಕ್ಕೆ ಅದು ಪೂರಕ ಆಗಲಿ. ಬಾಹ್ಯದಲ್ಲಿ ನಾವು ಕಾರ್ಯ ಮಾಡಬಾರ್ದು ಅಂತ ಹೇಳಿಲ್ಲ, ಬಾಹ್ಯದಲ್ಲಿ ಕಾರ್ಯ ಮಾಡಿ, ಆದರೆ ಅಂಟ್ಕೋಬೇಡಿ ಅದಕ್ಕೆ, ಅದಕ್ಕೊಂದು ಲಿಮಿಟ್ ಇದೆ ಅಷ್ಟೆ. ಆಮೇಲೆ ನಮಗೆ ಶಾಶ್ವತವಾದ ನೆಲೆ ಇರೋದು, ನಾವು ಹೆಚ್ಚು ಗಮನ ಕೊಡಬೇಕಾಗಿರೋದು ಅಂತರಂಗ ಜೀವನಕ್ಕೆ. ಬಾಹ್ಯ ಜೀವನ ಟೆಂಪ್ರರಿ, ಅಂತರಂಗ ಜೀವನ ಶಾಶ್ವತ. ಸೊ ಈಗ ನಮಗೆ ಗೊತ್ತಾಗುತ್ತೆ, ಶಾಶ್ವತವಾಗಿರೋದಕ್ಕೆ ನಾವು ಹೆಚ್ಚು ಸಮಯ ಕೊಡಬೇಕು. ನಶ್ವರವಾದ ಬಾಹ್ಯ ಜೀವನ, ಇದರಿಂದಲೂ ನಾವು, ಇದು ನಮ್ಗೆ ವ್ಯರ್ಥ ಅಲ್ಲ, ಇದರಿಂದ ಕೆಲವು ಏನೋ ಪಾಠ ಕಲಿಬೇಕಾಗಿದೆ ಅಷ್ಟೇ. ಅದು ಕಲಿಯೋದಕ್ಕೋಸ್ಕರ ನಮಗೆ ಈ ಬಾಹ್ಯ ಜೀವನ ಅನ್ನೋದು ಅನುಭವಕ್ಕೆ ಬರ್ತಾ ಇದೆ. ಅದು ಸಹಜವಾಗಿ ನಮ್ಮನ್ನು ಅಂತರ್ಮುಖಿ ಆಗೋದಕ್ಕೆ ಅದು ಒಂದು ರೀತಿಯಲ್ಲಿ ಪೂರಕ ಆಗುತ್ತೆ. ಹಾಗಿದ್ರೆ ಸ್ವಾಮೀಜಿ, ಈಗ ನಮ್ಮ ನಿತ್ಯ ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳು ಅನ್ನೋದು ನಮ್ಮ ಕಲಿಕೆಗಾಗಿ ಅಂತ. ಎಸ್. ಅದು ಧ್ಯಾನದಿಂದ ನಮಗೆ ಹೇಗೆ ಮನವರಿಕೆ ಆಗುತ್ತೆ? ಈ ಧ್ಯಾನ ಅನ್ನೋದು ನಮ್ಮನ್ನು ಒಂದು, ನಮ್ಮ ಅರಿವು ಜಾಗೃತ ಆಗುತ್ತೆ, ನಮ್ಮ ದೃಷ್ಟಿ ಸ್ಪಷ್ಟ ಆಗುತ್ತೆ. ಅದನ್ನು ಕ್ಲಾರಿಟಿ ಅಂತ ಕರೀತಾರೆ. ಸ್ಪಷ್ಟವಾದ ಚಿತ್ರಣ ನಮಗೆ ಮೂಡುತ್ತೆ. ನಾವು ಅಂತರಂಗದಲ್ಲಿ ಧ್ಯಾನವನ್ನು ಹೆಚ್ಚೆಚ್ಚು ಮಾಡ್ತಾ ಮಾಡ್ತಾ ನಾವು ಹೊರಗಡೆ ಜಗತ್ತನ್ನು ನೋಡುವಂತಹ ದೃಷ್ಟಿಕೋನ ಬದಲಾಗ್ತಾ ಬರುತ್ತೆ. ಈಗ ತಂದೆ ತಾಯಿಗಳನ್ನು ನೋಡುವಂಥ ದೃಷ್ಟಿಕೋನ, ನಮ್ಮ ಕರ್ತವ್ಯಗಳನ್ನು ನೋಡುವಂಥ ದೃಷ್ಟಿಕೋನ, ಹೊರಗಡೆ ಸಮಾಜವನ್ನು ನೋಡುವಂಥ ದೃಷ್ಟಿಕೋನ ಎಲ್ಲ ಬದಲಾಗ್ತಾ ಬರುತ್ತೆ. ಯಾವುದನ್ನು ನಾವು ಮೋಹದ ದೃಷ್ಟಿಯಿಂದ ತಿಳ್ಕೊಳ್ತಾ ಇದ್ದೋ, ನಮ್ಮದು, ನಮ್ಮವರು, ಇವರು ಬೇರೆಯವರು, ಇವೆಲ್ಲ ನಮ್ಮದೇ ಆದ ಕಲ್ಪನೆ. ಇದು ಆ್ಯಕ್ಚುಲಿ ನಾವು ಹೊರಗಡೆ ಏನು ನೋಡ್ತಾ ಇದ್ದೀವೋ ನಮ್ಮ ಒಳಗಡೆಯಿಂದ ಅದು ಹೊರಗಡೆ ಪ್ರತಿಬಿಂಬಿತ ಆಗ್ತಾ ಇದೆ, ರಿಫ್ಲೆಕ್ಷನ್ ಅಷ್ಟೇ. ಹೊರಗಿನ ಜಗತ್ತು ನಮ್ಮ ಮನಸ್ಸಿನ ಪ್ರತಿಬಿಂಬ ಅದು. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ಮೈಂಡ್ ಈಸ್ ದ ಕ್ರಿಯೇಟರ್ ಆಫ್ ದ ವರ್ಲ್ಡ್ ಅಂತ. ಯಾವಾಗ ನಮ್ಮ ಮನಸ್ಸನ್ನು ನಾವು ಧ್ಯಾನದಿಂದ ಅರ್ಥ ಮಾಡ್ಕೊಳ್ತಾ ಬರ್ತೀವೋ, ಧ್ಯಾನದಲ್ಲಿ ನಮ್ಮ ಮನಸ್ಸು ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಆಗ ನಮಗೆ ಮನಸ್ಸಿನಿಂದ ಪ್ರತಿಬಿಂಬಿತ ಆಗಿರುವಂಥ ಹೊರಗಿನ ಜಗತ್ತು ನಮಗೆ ಸರಿಯಾಗಿ ಅರ್ಥ ಆಗುತ್ತೆ. ಯಾಕೆಂದರೆ ನಮ್ಮ ಮನಸ್ಸು ಹೇಗಿರುತ್ತೋ ನಮಗೆ ಜಗತ್ತು ಹಾಗೆ ಕಾಣ್ತಾ ಇರುತ್ತೆ. ಅಂದರೆ ದೃಷ್ಟಿಯಂತೆ ಸೃಷ್ಟಿ. ದೃಷ್ಟಿಯಂತೆ ಸೃಷ್ಟಿ. ದೃಷ್ಟಿ ಸೃಷ್ಟಿ ಅನ್ನುವಂಥದ್ದೇ ಒಂದು ತತ್ವ ಇದೆ ವೇದಾಂತದಲ್ಲಿ. ಹೀಗಾಗಿ ಧ್ಯಾನ ಅನ್ನೋದು ನಾವು ಬಾಹ್ಯ ಜಗತ್ತನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ,
ಅದರ ನಿಜ ಸ್ವರೂಪ ಏನು ಅಂತ ತಿಳ್ಕೊಳ್ಳೋದಕ್ಕೆ ಬಹಳ ಉಪಯುಕ್ತವಾಗುತ್ತೆ. ಆವಾಗೇನಾಗುತ್ತೆ, ಬಾಹ್ಯ ಜಗತ್ತಿನ ಯಾವುದೇ ಆಕರ್ಷಣೆಯಲ್ಲಿ ನಾವು ಟ್ರ್ಯಾಪ್ ಆಗಲ್ಲ. ಅದನ್ನು ಅಟ್ಯಾಚ್ಮೆಂಟ್ ಅಂತ ಕರೀತಾರೆ. ಸಂಘದೋಷ, ಯಾರೋ ಒಬ್ಬ ವ್ಯಕ್ತಿಗೆ ಅಟ್ಯಾಚ್ ಆಗೋದು, ಆ ವ್ಯಕ್ತಿಗೆ ಏನಾದ್ರು ವ್ಯತ್ಯಾಸ ಆದರೆ ಇವ್ರು ದುಃಖ ಪಡೋದು, ಯಾವುದೋ ಒಂದು ವಸ್ತುವಿಗೆ ಅಟ್ಯಾಚ್ ಆಗೋದು, ಅದೇನಾದರೂ ಆದರೆ ಅದಕ್ಕೆ ದುಃಖ ಪಡೋದು, ಮತ್ತು ಬಾಹ್ಯ ಜಗತ್ತಿನಲ್ಲಿ ತನ್ನದೇ ಆದ ಕಲ್ಪನೆಗಳನ್ನು ಹೊಂದಿರೋದು, ಇವ್ರು ಅಂದ್ಕೊಳ್ಳೋದೊಂದು ಅಲ್ಲಿ ಆಗೋದೊಂದು. ಆದರೆ ಕ್ರಮೇಣ ನಮಗೆ ಗೊತ್ತಾಗತ್ತೆ, ಈ ಜಗತ್ತು ತನ್ನ ಪಾಡಿಗೆ ತಾನು ವ್ಯಕ್ತವಾಗ್ತಾ ಇದೆ. ನಾವಿದನ್ನು ಸುಮ್ಮನೆ ನೋಡಬೇಕಷ್ಟೆ, ನೋಡಬೇಕು, ಕಲ್ತ್ಕೋಬೇಕು. ಅಲ್ಲಿ ನಾವು ಏನು ಬದಲಾಯಿಸಕ್ಕಾಗಲ್ಲ. ಈ ವಿವೇಕ ಜಾಗೃತಿ ಆಗುತ್ತೆ ಧ್ಯಾನದಿಂದ ನಮಗೆ ವಿವೇಕ ಜಾಗೃತಿ ಆಗುತ್ತೆ. ಒಂದು ಉದಾಹರಣೆ ಹೇಳೋದಾದ್ರೆ, ಶ್ರೀಮಾತೆ ಶಾರದಾ ದೇವರು ಹೇಳ್ತಾರೆ, ಎ ಪ್ಯೂರ್ ಮೈಂಡ್ ಸೀಸ್ ಎ ಪ್ಯೂರ್ ವರ್ಲ್ಡ್ ಅಂತ. ಶುದ್ಧವಾದ ಮನಸ್ಸು ನಮಗೆ ಶುದ್ಧವಾದ ಜಗತ್ತಿನ ಅನುಭವವನ್ನು ನಮಗೆ ಕೊಡುತ್ತೆ. ಅಂದರೆ ಯಾರ ಮನಸ್ಸು ಶುದ್ಧವಾಗಿದೆಯೋ ಅವರ ಜಗತ್ತಿನಲ್ಲಿ ಎಲ್ಲ ಪವಿತ್ರತೆಯನ್ನೇ ಕಾಣ್ತಾರೆ. ಹಾಗಿದ್ರೆ ನಾವು ವ್ಯಕ್ತಿಗಳನ್ನಾಗಲಿ ನಮ್ಮ ಸ್ಥಿತಿಗತಿಗಳನ್ನಾಗಲಿ ಸರಿ ಮಾಡೋ ಪ್ರಯತ್ನ ಅಲ್ಲ, ನಮ್ಮನ್ನು ನಾವು ಸರಿ ಮಾಡ್ಕೋಬೇಕು ಅನ್ನೋದು ಸ್ವಾಮೀಜಿ. ಅದರಿಂದ ನಾವು ಧ್ಯಾನ ಮಾಡ್ತಾ ಹೋದಷ್ಟಲ್ಲ ನಾವು ಅಂದ್ರೆ ಏನು ಅನ್ನೋದು ಸ್ಪಷ್ಟತೆ ಅನ್ನೋದು ನಮಗೆ ಸಿಗುತ್ತೆ. ಆ ಸ್ಪಷ್ಟತೆಯಿಂದ ನಾವು ಆನಂದ ಅನ್ನೋದು ಪಡ್ಕೊಂತ ಹೋಗ್ತೀವಿ. ಸತ್ಯ ಏನು ಅನ್ನೋದು ಮನವರಿಕೆ ಆಗುತ್ತೆ ಅಂತ. ಅದರಿಂದ ನಮಗೆ ಆನಂದ, ಸಂತೋಷ ಎಲ್ಲವೂ ಸಿಗುತ್ತೆ ಅಂತೀರ ಸ್ವಾಮೀಜಿ? ಮೊದಲನೇದಾಗಿ ಮನುಷ್ಯನಿಗೆ ಧ್ಯಾನ ಮಾಡುವಂಥ ವ್ಯಕ್ತಿಗೆ ಆಗುವಂಥ ಒಂದು ದೊಡ್ಡ ಲಾಭ ಏನು ಅಂದರೆ ಅವನಿಗೆ ತೃಪ್ತಿ ಸಿಗುತ್ತೆ. ಕಂಟೆಂಟ್ಮೆಂಟ್, ಸ್ಯಾಟಿಸ್ಫ್ಯಾಕ್ಷನ್ ಅಂತ. ಅವನು ತೃಪ್ತನಾಗಿದ್ದಾಗ ಅವನು ಸಂತೋಷವಾಗೇ ಇರ್ತಾನೆ. ಮನುಷ್ಯನ ದುಃಖ ಅಥವಾ ಬೇಸರ, ಇನ್ನೇನೋ ಒಂದು ವಿಧವಾದ ಒಂದು ಅನೀಸಿನೆಸ್, ಅದಕ್ಕೆ ಕಾರಣ ಏನು ಅಂದರೆ ಅವನಿಗೆ ಅತೃಪ್ತಿ. ಊಟ ಮಾಡಿದರೆ ಯಾಕೋ ತೃಪ್ತಿನೇ ಆಗಿಲ್ಲ ಅಂತಾರೆ. ಯಾಕೆ ಅಂದರೆ ಅವರ ನಿರೀಕ್ಷೆಯನ್ನು ಅದು ಪೂರೈಸ್ತಾ ಇಲ್ಲ. ಜೀವನದಲ್ಲಿ ಏನೇನೋ ನಿರೀಕ್ಷೆ ಇಟ್ಕೊಂಡಿದ್ದಾನೆ, ಅದು ಪೂರೈಸ್ತಾ ಇಲ್ಲ. ಆವಾಗ ಜೀವನ, ಅಯ್ಯೋ ಯಾಕೋ ನನಗೆ ಜೀವನ ಇನ್ಕಂಪ್ಲೀಟ್ ಅನಿಸ್ತಾ ಇದೆ, ನನಗಿನ್ನೂ ಏನೋ ಸಿಗಬೇಕಾಗಿತ್ತು, ಸಿಕ್ಕಿಲ್ಲ. ಈ ಥರದ್ದೆಲ್ಲ ಭಾವನೆ ಯಾಕೆ ಬರುತ್ತೆ ಅಂದರೆ, ತೃಪ್ತಿ ಅನ್ನೋದು ಧ್ಯಾನದಿಂದ ಒಳಗಡೆ ಸಿಕ್ಕಾಗ ಬಾಹ್ಯ ವಸ್ತುಗಳಲ್ಲಿ ನಾವು ತೃಪ್ತಿಯನ್ನು ಹುಡುಕಲ್ಲ. ಇದು ವಸ್ತುಗಳಿಗಿಂತ ನಮಗೆ ವ್ಯಕ್ತಿಗಳಿಗಿಂತ ಒಳಗಡೆ ತೃಪ್ತಿ ಅನ್ನೋದು ಹೆಚ್ಚಿದೆ ಅಂತ. ಅದು ಅದರಿಂದ ರುಚಿ ಸವದಿರೋದ್ರಿಂದ ಹೌದು, ಈ ಇದರಲ್ಲಿ ಇಲ್ಲ ಅನ್ನೋ ಒಂದು ಮನವರಿಕೆ ಆಗುತ್ತೆ ಅನುಭವಪೂರ್ವಕವಾಗಿ ಅಂತ ಹೇಳ್ತೀರಾ ಸ್ವಾಮೀಜಿ? ತೃಪ್ತಿ ಆಗೋದು ಅಂತರಂಗದಲ್ಲಿ. ನೋಡಿ ಇದು ಹೇಗಿದೆ ಲಾಜಿಕ್ ಅಂದರೆ, ತೃಪ್ತಿ ಇರೋದು ಅಂತರಂಗದಲ್ಲಿ ಆಗೋದು. ಹೊರಗಿನ ವಿಚಾರಗಳಿಂದ ನಾವು ಆ ತೃಪ್ತಿಯನ್ನು ಪಡ್ಕೋತೀವಿ ಅಂದ್ರೆ ಆಗೋದಿಲ್ಲ. ಧ್ಯಾನದಿಂದ ಒಳಗಡೆ ತನ್ನಲ್ಲೇ ತಾನು ತೃಪ್ತನಾದಾಗ, ಆತ್ಮತೃಪ್ತನಾದಾಗ ಹೊರಗಡೆ ವಸ್ತುಗಳನ್ನು ಉಪಯೋಗಿಸ್ತಾನೆ ಹೊರತು ಅದರಲ್ಲಿ ತೃಪ್ತಿಯನ್ನ ಅವನು ಅರಿಸೋದಿಲ್ಲ. ಅದರಲ್ಲಿ ಇಲ್ಲ ಅನ್ನೋದು ಅಲ್ಲಿಂದ ಬೇಕಾಗೇ ಇಲ್ಲ. ಇವನಿಗೆ ಆಲ್ರೆಡಿ ಅಂತರಂಗದಲ್ಲಿ ಸಿಕ್ಕಿದೆ. ಇದು ವಿವೇಕ, ಇದನ್ನ ವಿಸ್ಡಮ್ ಅಂತ ಕರೀತಾರೆ. ಹಾಗಾಗಿ ಧ್ಯಾನ ಪ್ರತಿಯೊಬ್ಬರಿಗೂ ಕೂಡ ಮುಖ್ಯ. ಶ್ರೀಮಾತೆ ಶಾರದಾ ದೇವಿಯವರು ಧ್ಯಾನದ ಬಗ್ಗೆ ಒಂದು ಮಾತು ಹೇಳ್ತಾರೆ. ನೋಡಪ್ಪ, ನೀನು ಧ್ಯಾನ ಮಾಡಿಲ್ಲ ಅಂದರೆ ನೀನು ಎಂಥ ಜೀವನ ಮಾಡ್ತಾ ಇದೀಯ ಅಂತ ನಿನಗೆ ಹೇಗೆ ಗೊತ್ತಾಗುತ್ತೆ? ನಮ್ಮ ಬಗ್ಗೆ ನಾವು ತಿಳ್ಕೋಬೇಕಂದ್ರೂ ಧ್ಯಾನ ಅನ್ನೋದು ಅವಶ್ಯಕತೆ. ನೀನು ನಿನ್ನ ಜೀವನ ಯಾವ ಕಡೆ ಸಾಗ್ತಾ ಇದೆ, ಯಾವ ಹಂತದಲ್ಲಿದೆ ನಿನ್ನ ಜೀವನ ಅಂತ ನೀನು ದಿನ ಧ್ಯಾನ ಮಾಡಿಲ್ಲ ಅಂದರೆ ನಿನಗೆ ಹೇಗೆ ಗೊತ್ತಾಗತ್ತೆ ಅಂತ ಶಾರದಾ ದೇವರು ಹೇಳ್ತಾರೆ. ಅಂದರೆ ಧ್ಯಾನ ನಾವು ಹೇಗೆ ಊಟ, ಸ್ನಾನ ಇತ್ಯಾದಿಗಳು ಹೇಗೆ ಪ್ರತಿನಿತ್ಯ ಮಾಡ್ತಾ ಇರ್ತೀವೋ, ಧ್ಯಾನ ಅನ್ನೋದು ಅಷ್ಟೇ ಮುಖ್ಯ, ಅದಕ್ಕಿಂತ ಮುಖ್ಯ. ಧ್ಯಾನ ಮಾಡಲೇಬೇಕು. ಧ್ಯಾನ ಅಂದ್ರೆ ಏನಿಲ್ಲ, ನಮ್ಮನ್ನೇ ನಾವು ಗಮನಿಸೋದಷ್ಟೆ. ನನ್ನನ್ನೇ ನಾನು ಗಮನಿಸ್ತಾ ಇದ್ರೆ ಅದು ಆತ್ಮಧ್ಯಾನ ಆಗುತ್ತೆ. ಸೊ ಹೀಗೆ ಧ್ಯಾನ ನಮಗೆ ಜ್ಞಾನವನ್ನು ಕೊಡುತ್ತೆ, ಜಾಗೃತಿಯನ್ನು ಉಂಟು ಮಾಡುತ್ತೆ, ವಿವೇಕವನ್ನು ಹೆಚ್ಚುತ್ತೆ. ಈ ಎಲ್ಲ ದೃಷ್ಟಿಕೋನದಿಂದ ಧ್ಯಾನ ಬಾಲ್ಯಾವಸ್ಥೆಯನ್ನು ಮೀರಿ ಬಂದಂತಹ, ಅಂದರೆ ಶಾಸ್ತ್ರದ ಪ್ರಕಾರ 8 ವರ್ಷದ ಮೇಲಿನ ಎಲ್ಲ
ವಿದ್ಯಾರ್ಥಿಗಳಾಗಲಿ, ದೊಡ್ಡವರು, ಚಿಕ್ಕವರು, ಸ್ತ್ರೀಯರು, ಪುರುಷರು ಎಲ್ಲರೂ ಕೂಡ ಸ್ವಲ್ಪ ಕಾಲ ಕುಳಿತು ತಮ್ಮನ್ನೇ ತಾವು ಗಮನಿಸ್ತಾ ಶಾಂತವಾಗಿ ತಮ್ಮನ್ನು ತಾವು ಅರ್ಥ ಮಾಡಿಕೊಂಡು ಧ್ಯಾನಿಸೋದನ್ನು ಕಲ್ತ್ಕೊಂಡು ಅಭ್ಯಾಸ ಮಾಡಿದ್ರೆ ಸಮಾಜಕ್ಕೆ ಬಹಳ ಒಳ್ಳೆಯದಾಗುತ್ತೆ. ಇಷ್ಟು ನಮಗೆ ಧ್ಯಾನದಿಂದ ಆಗುವಂತಹ ಪ್ರಾರಂಭದ ಅಂದರೆ ಪ್ರಾರಂಭದ ಉಪಯೋಗಗಳು. ಇದರ ಉಪಯೋಗ, ಇದರಿಂದ ಆಗುವಂತಹ ಲಾಭ, ಆನಂದ ಇದು ಅಪಾರವಾಗಿದೆ. ಹಾಗಾಗಿ ನಾವು ಧ್ಯಾನದಲ್ಲೂ ಸರಿಯಾಗಿ ನಮ್ಮ ಕಡೆ ನಾವು ಗಮನ ಹರಿಸಬೇಕು ಅಂದರೂ ಸಹ ಕಣ್ ತೆಗೆದಾಗಲೂ ನಮ್ಮ ವ್ಯವಹಾರದಲ್ಲೂ ಸಹ ಸರಿಯಾದ ಒಂದು ಅವೇರ್ನೆಸ್ ಅನ್ನೋದಿರಬೇಕು ಅಂತ ಅಂದ್ಕೋಬೋದು. ಧ್ಯಾನ ನಮ್ಗೆ ಅದು ಕೊಡುತ್ತೆ. ಧ್ಯಾನದಿಂದ ನಮಗಿದು ಸಿದ್ಧಿ ಆಗುತ್ತೆ. ಆಮೇಲೆ ಸೂಕ್ಷ್ಮತೆ ಬರುತ್ತೆ. ಸೂಕ್ಷ್ಮತೆ ಬಂದಾಗ ನಾವು ಪ್ರತಿಯೊಂದನ್ನು ಕೂಡ ಸರಿಯಾಗಿ ಅರ್ಥ ಮಾಡ್ಕೋತೀವಿ. ಬರೀ ಮೇಲ್ಮೇಲೆ ನೋಡಿದ್ರೆ ನಮಗೆ ಯಾವುದೇ ವಸ್ತು ಅಥವಾ ವ್ಯಕ್ತಿಯ ಸ್ವಭಾವ ಅರ್ಥ ಆಗಲ್ಲ. ಒಳಹೊಕ್ಕು ನೋಡಬೇಕು ಅಂತ ಹೇಳ್ತಾರೆ. ಬುದ್ಧನ ಒಂದು ತತ್ವನೂ ಇದೆ. ಅದನ್ನು ಇಂಟರ್ ಬೀಯಿಂಗ್, ಇಂಟರ್ ಪೆನೆಟ್ರೇಷನ್, ಇಂಟರ್ ಡಿಪೆಂಡೆಂಟ್ ಅಂತ ಈ 3 ಲಾ, ಅದನ್ನು ನಿಯಮ ಅಂತ ಕರೀತಾರೆ, 3 ಲಾಸ್ ಅಂತ ಕರೀತಾರೆ. ತುಂಬ ಮುಖ್ಯ. ಇಂಟರ್ ಡಿಪೆಂಡೆಂಟ್, ಇಂಟರ್ ಬೀಯಿಂಗ್ ಅಂಡ್ ಇಂಟರ್ ಪೆನೆಟ್ರೇಷನ್ ಅಂತ. ಇದು ಜ್ಞಾನಯೋಗಕ್ಕೆ ಸಂಬಂಧಪಟ್ಟಂತಹ ಧ್ಯಾನ. ಇದು ಈಗ ನಾವು ಆಗಲೇ ನೋಡಿದ್ದು ಉಸಿರನ್ನು ಗಮನಿಸೋದು, ಮನಸ್ಸನ್ನು ಗಮನಿಸೋದು, ನಮ್ಮನ್ನು ನಾವು ಅರ್ಥ ಮಾಡಿಕೊಂಡು ಶಾಂತವಾಗಿ ಆನಂದವಾಗಿರೋದು. ಇದು ನಮ್ಮ ಅಂತರಾಳವನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಬುದ್ಧನ ಈ ತತ್ವಗಳು ಬಹಳ ಉಪಯೋಗ ಆಗುತ್ತೆ. ಒಟ್ಟಾರೆ ಧ್ಯಾನ ಅನ್ನೋದು, ಜ್ಞಾನ ಅನ್ನೋದು, ನಮ್ಮ ಅರಿವು ಅನ್ನೋದು ನಾವು ಹೆಚ್ಚಿಸ್ಕೊಂತ ಪ್ರತಿದಿನ ಅದರ ಕಡೆ ನಾವು ಗಮನ ಹರಿಸ್ತಾ ಹೋದಾಗ ನಮ್ಮ ಜೀವನ ಸುಂದರವಾಗಿರುತ್ತೆ ಅಂತ ತಿಳ್ಕೊಬೋದಲ್ಲ ಸ್ವಾಮೀಜಿ? ಹೌದು. ಹಾಗಾಗಿ ಪ್ರತಿಯೊಬ್ಬರು, ಶಾರದಾ ಮಾತೆಯವರು ಹೇಳಿದಂಗೆ, ಪ್ರತಿಯೊಬ್ಬರು ಧ್ಯಾನವನ್ನು ನಮ್ಮ ಪರಿಚಯ ನಮಗಾಗಬೇಕು ಅಂದರೆ ಪ್ರತಿಯೊಬ್ಬರು ಮಾಡಲೇಬೇಕಾಗಿರೋದು. ಹೇಗೆ ನಿತ್ಯ ಅವಶ್ಯಕತೆಗಳು ಹೇಗಿದೆಯೋ ಅದರಂತೆ ಧ್ಯಾನವೂ ಸಹ ಅನ್ನೋದು ನಾವು ಇವತ್ತು ಇಂದಿನ ಈ ಒಂದು ಸತ್ಯ ದರ್ಶನದಲ್ಲಿ ತಿಳ್ಕೊಂಡಿದ್ದೀವಿ ಪ್ರೇಕ್ಷಕರೇ. ಇದು ನಮಗೆಲ್ಲರಿಗೂ ಮನವರಿಕೆ ಮಾಡಿರ್ತಕ್ಕಂತಹ ಪೂರ್ಣಾನಂದ ಸ್ವಾಮೀಜಿಯವರಿಗೆ ಎಲ್ಲ ವೀಕ್ಷಕರ ಪರವಾಗಿ ಹಾಗೂ PMC ಕನ್ನಡ ವಾಹಿನಿಯ ಪರವಾಗಿ ಅನಂತ ಧನ್ಯವಾದಗಳು. ನಮಸ್ತೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.